ನಮಸ್ತೆ ಸ್ನೇಹಿತರೆ, ಒಂದು ಲಾಂಗ್ ಟ್ರಿಪ್ ಹೋಗೋಣ, ಬರ್ತೀರಾ? ಎಲ್ಲಿಗೆ ಅಂತ ಕೇಳಬೇಡಿ. ಸೂಪರ್ ಡೂಪರ್ ಆಗಿರೋವಂಥ ಒಂದು ಒಳ್ಳೆ ಪ್ಲೇಸು, ನಿಮಗೆ ಗೊತ್ತಿರೋವಂಥ ಪ್ಲೇಸೇ. ನೀವೆಲ್ಲ ಹೋಗಿ ನೋಡಿರ್ತೀರ. ನಾನೇ ಲೇಟು, ನನಗೂ ಗೊತ್ತು. ಎಲ್ಲಿಯಪ್ಪ ಅಂತೇಳಿದ್ರೆ, ಇದು ಚೆನ್ನೈನಲ್ಲಿರುವಂತಹ ಒಂದು ಮೆರಿನಾ ಬೀಚ್ಗೆ ನಾವೀಗ ಪ್ರಯಾಣ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದೆ, ಗೊತ್ತಿದೆ ಅನ್ಸುತ್ತಲ್ಲ, ಯಾವ್ದು ಹೇಳಿ? ಜನವರಿ ತಿಂಗಳ ಒಂದು ಸ್ಪೆಷಲ್ ವೀಡಿಯೋ. ನಮ್ಮೂರಿಗೆ ಹೋಗಿ ನಾನು ಪೊಂಗಲ್ ಹಬ್ಬವನ್ನು, ಅಂದರೆ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದೆ, ಅದ ನಂತರ ನಾನು ಟೇಕ್ ಡೈವರ್ಷನ್ ಟುವರ್ಡ್ಸ್ ಚೆನ್ನೈ ಅಂತ ಹೇಳಿದ್ದೆ. ಮೆರಿನಾ ಬೀಚ್ಗೆ ಹೋಗೋಣ ಅಂತ ಕರೆದಿದ್ದೆ ಅಲ್ವಾ? ಸೊ ಈಗ ನೀವು ನನ್ನ ಜೊತೆ ಪ್ರಯಾಣ ಮಾಡೋಕ್ಕೆ ಬರ್ತಿದ್ದೀರಾ ಅಂತ ಅನಿಸುತ್ತೆ. ಸೊ ಹಾಗಾದರೆ ಬನ್ನಿ, ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ. ಮೆರಿನಾ ಬೀಚ್ಗೆ, ಚೆನ್ನೈಗೆ ವೆಲ್ಕಮ್ ಟು ವಾವ್ ಗಲಾಟೆ. ನಾನು ನಿಮ್ಮ ರಾಜೇಶ್ವರಿ. ಸೊ ಇನ್ನೇನು ಚೆನ್ನೈ ಮೆರಿನಾ ಬೀಚ್ ಬಂದೇ ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ಈಗ ನೀರಲ್ಲಿ ಆಟ ಆಡೋದಕ್ಕಂತೂ ಯಾರಿಗೆಲ್ಲ ತುಂಬ ಖುಷಿ ಇದೆ. ಖಂಡಿತ ಈ ಒಂದು ಮೆರಿನಾ ಬೀಚು ಯಾವ ಟೈಮಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾರೆ. ಬಟ್ ಆದರೆ ನಮ್ಮ ಬ್ಯಾಂಗ್ಳೂರಿನ ನಾವೆಲ್ಲ ಬ್ಯಾಂಗ್ಳೂರು ಅಂತ ಆಗಿರೋದ್ರಿಂದ ನಾವೇನಾದರೂ ಈಗ ಒಂದು ಏಪ್ರಿಲ್ ಮತ್ತು ಮೇದಲ್ಲಿ ಏನಾದರೂ ನಾವು ಚೆನ್ನೈಗೆ ಪ್ಲ್ಯಾನ್ ಮಾಡಿದೋ ಖಂಡಿತ ನಮ್ಗೆ ಇರೋದಕ್ಕಾಗೋದೇ ಇಲ್ಲ ಅಲ್ಲಿ ಚೆನ್ನೈನಲ್ಲಿ. ಕಾರಣ ಏನಪ್ಪ ಅಂತಂದರೆ, ನಾವಿರೋವಂಥ ಕೂಲ್ ಪ್ಲೇಸ್ನಲ್ಲಿ. ನಿಮಗೆ ಗೊತ್ತಿದೆ ನಮ್ಮ ಬ್ಯಾಂಗ್ಳೂರು ಎಷ್ಟು ಕೂಲಿದೆ, ಕೂಲಾಗಿದೆ ಅಂತ. ಬಟ್ ಇವಾಗಲೂ ಈಗ ಹಾಟ್ ಆಗಿದೆ ಬಿಡಿ ಈಗ. ಬಟ್ ನಾವು ಈ ಒಂದು ಹಾಟ್ನೆಸ್ಸನ್ನು ತಡೆಯೋಕ್ಕಾಗೋದಿಲ್ಲ. ಬಟ್ ಚೆನ್ನೈಲಿರೋ ಒಂದು ಹಾಟನ್ನು, ಅಂದರೆ ಆ ಒಂದು ಬಿಸಿಲನ್ನು ಖಂಡಿತ ಬೇಸಿಗೆಯಲ್ಲಿ ದಯವಿಟ್ಟು ಪ್ಲ್ಯಾನ್ ಮಾಡಬೇಡಿ. ಸೊ ಬೇಸಿಗೆಯಲ್ಲಿ ನಾವು ಬೆಂಗಳೂರಿನಲ್ಲೇ ಇರೋಣ, ಸರಿನಾ? ಅಂದರೆ ಆದಷ್ಟು ಸ್ವಲ್ಪ ತಂಪಾಗಿರಬಹುದು ಹೊರತು ಇಲ್ಲಿ ರೋಡ್ಸ್ ಎಲ್ಲ ತುಂಬ ಕ್ಲೀನಾಗಿದೆ. ಎವ್ರಿಥಿಂಗ್ ಈಸ್ ಓಕೆ, ಬೆಟರ್. ಲೈಕ್ ಸೇಮ್ ಬ್ಯಾಂಗ್ಳೂರನ್ನ ನೋಡ್ದಂಗೆ ಆಗುತ್ತೆ. ಬಟ್ ಇನ್ನೂ ಅಂದರೆ ಏನಂತ ಹೇಳ್ತೀವಿ ಅಂದರೆ, ಫಾಸ್ಟ್ ಮೂವಿಂಗ್ ರೋಡ್ಸ್ ಇದೆಲ್ಲ. ಆ್ಯಕ್ಚುಲಿ ತುಂಬಾ ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಏನು ಅಷ್ಟು ಬ್ಯಾಂಗ್ಳೂರಿನಷ್ಟು ಹೆವಿ ಅಂತ ಅನಿಸ್ಲಿಲ್ಲ. ನನಗೆ ಅನಿಸಿದೆ ಬ್ಯಾಂಗ್ಳೂರು ಟ್ರಾಫಿಕ್ಕೇ ಹೆವಿ, ಜಾಸ್ತಿ. ತುಂಬ ಹೊತ್ತು ವೆಯ್ಟ್ ಮಾಡೋದಿದೆ ಇಲ್ಲ ಸಿಗ್ನಲ್ಸಲ್ಲೂ. ಬಟ್ ಇಲ್ಲಿ ಈ ತಮಿಳ್ನಾಡಲ್ಲಿ, ಅಂದರೆ ಈ ಒಂದು ಚೆನ್ನೈನಲ್ಲಿ ನಾನು ಹೋಗಿದ್ದಾಗ ರೀಸೆಂಟಾಗಿ ಅಷ್ಟೇನು ಟ್ರಾಫಿಕ್ ಅಂತ ಅನಿಸ್ಲಿಲ್ಲ. ಬಟ್ ಹೋಗಿ ಬರ್ಬೋದು ಆರಾಮಾಗಿ. ಏನಂದರೆ ಬರ್ರಿ ಬಿಸಿಲನ್ನು ತಡಿತೀವಿ ಅಂತ ಹೇಳಿದ್ರೆ ಹೋಗಿ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಬ್ಯಾಂಗ್ಳೂರಿನಲ್ಲೇ ಇರ್ರಿ, ಸರಿನಾ? ಓಕೆ. ತಮಿಳ್ನಾಡಿನಲ್ಲಿ ಪೊಂಗಲ್ ಹಬ್ಬನ, ಅಂದರೆ ಮಕರ ಸಂಕ್ರಾಂತಿ ಹಬ್ಬವನ್ನು 4 ಅಥವಾ 5 ದಿನಗಳ ಕಾಲ ಆಚರಣೆ ಮಾಡೋದು ತುಂಬ ವಿಶೇಷವಾಗಿದ್ದು. ಅಂದರೆ ಮೊದಲ 2 ದಿನ ಮನೆಯಲ್ಲಿ ಪೂಜೆ ಮಾಡಿ, ಹಸುಗೆ ಪೂಜೆ ಮಾಡಿ, ಸೂರ್ಯನಿಗೆ ಪೂಜೆ ಮಾಡಿದರೆ ನೆಕ್ಸ್ಟ್ ಡೇ ಅಂದರೆ 16th ಅಲ್ಲ 17, ಈ ವರ್ಷ 17th ಕಾಣಂ ಪೊಂಗಲ್ ಅಂತ ಒಂದು ಹಬ್ಬ ಇತ್ತು. ಅಂದರೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಈ ರೀತಿಯಾಗಿ ಹೊರಗಡೆ ಬರುವಂತಹ ಒಂದು ವಿಶೇಷವಾದಂಥ ಈ ದಿನ. ಬಟ್ ನಾವು ಕಾಣಂ ಪೊಂಗಲ್ ಹಬ್ಬದ ದಿವಸ ಹೊರಗಡೆ ಹೋಗಲಿಲ್ಲ. ಪ್ರೀವಿಯಸ್ ಡೇನೇ, ಅಂದರೆ ಮಾಟು ಪೊಂಗಲ್ ಅಂತ ಏನು ಹೇಳ್ತೀವಿಲ್ಲ, ಆ ಹಬ್ಬದ ದಿನ ಇಲ್ಲಿ ಬಂದಿದ್ದು ಹೊರಗಡೆ. ಇಲ್ಲಿ ಈ ದೇವಸ್ಥಾನಕ್ಕೋಸ್ಕರ ಬಂದು ಮತ್ತು ಸ್ನೇಹಿತರನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದು. ಅಂದರೆ ಈ ಮರಳಲ್ಲಿ ನಡೆಯೋದು ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಎಷ್ಟು ಕಣ್ಣಿಗೆ ಎಷ್ಟು ದೂರ ಕಾಣಿಸುತ್ತೋ ಎಲ್ಲನೂ ಮರಳು. ಮತ್ತು ಆ ಕಡೆ ನೋಡಿದಾಗ ಕಂಪ್ಲೀಟ್ಲಿ ನೀರು. ನೋಡಲಿಕ್ಕೇ ತುಂಬ ಚೆಂದ ಇದೆ. ಸೊ ಬ್ಯಾಂಗ್ಳೂರಿನಲ್ಲಿ ಈ ಥರ ಪ್ಲೇಸಸ್ಸು ಇಲ್ಲ. ಅಂದರೆ ಮೈಸೂರಿನಲ್ಲೆಲ್ಲ ಇದೆ, ಗೊತ್ತಿದೆ ಅಲ್ಲ, ಬಲ್ಮುರಿ ಫಾಲ್ಸ್ ಆಗ್ಬೋದು, ಅಥವಾ ವಾಟರ್ ಪ್ಲೇಸಸ್ ಮೈಸೂರಿನಲ್ಲಿದೆ. ಬ್ಯಾಂಗ್ಳೂರಿನಲ್ಲಿ ವಾಟರ್ ಪ್ಲೇಸಸ್ ಕಮ್ಮಿ. ಇದು ಹಬ್ಬದ ಪ್ರೀವಿಯಸ್ ಡೇ, ಅಂದರೆ ಇಷ್ಟು ಮೆಂಬರ್ಸ್ ಇದ್ದಾರೆ, ಅಂದರೆ ತುಂಬ ಜನನೇ ಇದ್ದಾರೆ ಇಲ್ಲಿ ಆ್ಯಕ್ಚುಲಿ. ನೆಕ್ಸ್ಟ್ ಡೇ ಅಂದರೆ ನಾನು ಹೇಳಿದ್ನಲ್ಲ, ಇದು ಕಾಣಂ ಪೊಂಗಲ್ ಅಂತ ಹಬ್ಬದ ದಿವಸ ಬಂದಾಗ ಇಲ್ಲಿ ಕಾಲಿಡೋದಕ್ಕೆ ಜಾಗ ಇರ್ತಿರಲಿಲ್ಲ. ಅಂದರೆ ಅಷ್ಟು ವಿಶೇಷವಾದಂತಹ ಒಂದು ಪ್ಲೇಸು. ಮತ್ತು ಅಷ್ಟು ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ. ಅಂದರೆ ಈಗ ಫ್ಯಾಮಿಲಿಗಳೆಲ್ಲ ಬ್ರೇಕ್ ಆಗಿದೆ, ಗೊತ್ತಿದೆ ಅಲ್ಲ, ಎಲ್ಲರೂ ಇಬ್ಬರು ವರ್ಕಿಂಗು, ಮತ್ತು ಹೊರಗಡೆ ಹೋಗ್ಲಿಕ್ಕಂತೂ ಟೈಮ್ ಇಲ್ಲ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಎಲ್ಲರಿಗೂ ಸಮಯನೇ ಇಲ್ಲ. ಅದರಿಂದ ಅಟ್ಲೀಸ್ಟ್ ಈ ಥರ ಒಂದು ಹಬ್ಬಗಳು ಬಂದಾಗ ಹೊರಗಡೆ ಬರ್ತಾರೆ. ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಬಾಂಡ್ ಬೆಳೆಯುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಅಂತೂ ಆ ನೀರು ಬಿಟ್ಟು ಹೊರಗಡೆ ಬರೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಬಟ್ ನಾವು ಬ್ಯಾಂಗ್ಳೂರು ಬರಬೇಕಲ್ವಾ, ಸೊ ಬ್ಯಾಕ್ ಟು ಬ್ಯಾಂಗ್ಳೂರು ಇಮಿಡಿಯೇಟ್ಲಿ. ನೆಕ್ಸ್ಟ್ ಟೈಮ್ ಹೋಗೋಣ, ಅಟ್ಲೀಸ್ಟ್ ಅಲ್ಲೇ ಸ್ಪೆಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ಅನ್ಪ್ಲ್ಯಾನ್ಡ್ ಜರ್ನಿ. ನೀರಲ್ಲಿ ಆಟ ಆಡೋದಕ್ಕೆ ಯಾರು ತಾನೇ ಇಷ್ಟ ಇಲ್ಲ ಅಲ್ಲ.
ಮತ್ತು ಸೈಲೆಂಟಾಗಿ ಏನನ್ನೇ ಯೋಚನೆ ಮಾಡಿದೆ ಸೈಲೆಂಟಾಗಿ ಇಲ್ಲಿ ಬಂದು ಕುಂತ್ಕೊಂಡ್ಬಿಟ್ರೆ ನಿಮಗೆ ಮನಃಶಾಂತಿ ಸಿಗುತ್ತೆ ಅಂತ ಅನ್ಸುತ್ತೆ. ಅಂದರೆ ಏನೇ ಯೋಚನೆ ಮಾಡಬಾರ್ದು, ಅಲೆಗಳನ್ನೇ ನೋಡ್ಕೊಂಡು ಕುಂತ್ಕೊಂಡಿರಬೇಕು. ಟ್ರೈ ಮಾಡಿದ್ದೀರಾ ಅನ್ಸುತ್ತೆ ಎಲ್ಲರೂ. ಫ್ರೆಂಡ್ ಬಂದಿದ್ದಾನೆಮ್ಮ. ಅಪ್ಪು ಬೇರೆ ಅಪ್ಪು பெரிய ஆளடா. அப்பு பெரிய ஆளு சொல்லிட்டு இருக்கீங்க. ஏய் அப்பா வரடா. அப்பு வந்துடா டேய். அப்பு வந்துடா. மால பெருசா வரலமா. ஓடு ஓடு ஓடு. அப்பு இங்க ஓடுறே நீ. தண்ணி வருது. இல்ல கலெக்ட் பண்ணு. பாக்கெட்ட போடுறேன். அப்பு தண்ணி வருது ஓடு இது வருது இப்போ. வா வா. ஓடு ஓடு ஓடு. இரு. போமா நிக்கறோ. கோலம் போடினா அங்க வரச்சிருக்காமா. तो चप्पल ले लेते ನ್ಯಾಚುರಲ್ ವಿಷಯ ಅದು ನ್ಯಾಚುರಲ್ ಇಲ್ಲ ಲಾಂಗೆಸ್ಟ್ ಹೆಂಗೆ ಸ್ಟಾರ್ಟಿಂಗ್ ಅಪ್ಪ ನೀರಿನಲ್ಲಿ ಆಟ ಆಡೋದಕ್ಕೆ ಎಲ್ಲರಿಗೂ ಇಷ್ಟ ಅಲ್ವಾ. ಅದು ಸ್ವಲ್ಪ ಸೇಫಾಗಿ ಆಟ ಆಡೋದ್ರೆ ಚೆನ್ನಾಗೇ ಇರುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಟೈಮ್ ನೀವು ಹೋದಾಗ ತುಂಬ ಚೆನ್ನಾಗಿ ಆಟ ಆಡಿ ಮತ್ತು ಹೇಗಿತ್ತು ಅಂತಲೂ ಸ್ವಲ್ಪ ಕಮೆಂಟ್ ಮಾಡಿ. ಸರಿ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಸೊ ನಾವು ಇನ್ನೇನು ನಮ್ಮ ಸ್ನೇಹಿತರ ಮನೆಗೆ ಬರ್ತಾ ಇದ್ದೀವಿ. ಸ್ನೇಹಿತರನ್ನ ಮೀಟ್ ಮಾಡಿ, ಸೊ ಅವ್ರ ಮನೇಲಿ ಒಂದು ಪಕ್ಷಿಗಳು ಅಂದರೆ ಬರ್ಡ್ಸ್ ಎಲ್ಲ ಇದೆ. ಸೊ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಂತರ ನಾವು ಬ್ಯಾಂಗ್ಳೂರಿಗೆ ಬ್ಯಾಕ್ ಆಗಿದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು. ಒನ್ ಡೇ ಟ್ರಿಪ್ ಚೆನ್ನೈಗೆ. ಅಂದರೆ ಜಸ್ಟ್ ನಾವು ಎದುರು ನೋಡೋದಿಲ್ಲ, ಅಂದರೆ ಯಾವುದೇ ಒಂದು ಟ್ರಿಪ್ಪನ್ನು ನಾವು ಪ್ಲ್ಯಾನ್ ಮಾಡೋದಿಲ್ಲ. ಪ್ಲ್ಯಾನ್ ಮಾಡಿದ್ರೆ ನಮ್ಗೆ ಆಗೋದಿಲ್ಲ. ಸರಿ, ಅನ್ಪ್ಲ್ಯಾನ್ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಟ್ರಿಪ್ ಚೆನ್ನೈಗೆ. ಅದು ಮೆರಿನಾ ಬೀಚ್ಗೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ನಿಮ್ಮೆಲ್ಲರನ್ನೂ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಾನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೀನಿ ನಮ್ಮ ಒಂದು ವಾವಗಲಾಟೆ ಚಾನಲ್ನಲ್ಲಿ. ಸೊ ಅದನ್ನೆಲ್ಲನೂ ನಿಮಗಾಗಿ ಪೋಸ್ಟ್ ಮಾಡ್ತೀನಿ. ಮರೆಯದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ.
ಸೂಪರ್ ಡೂಪರ್ ಆಗಿರುವಂಥ ಒಂದು ಎಲ್ಲ ವೀಡಿಯೋಸ್ಗಳು ನಿಮಗಾಗಿ ಪ್ರಸಾರ ಆಗ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಿರೋ ಥರ ಯಾವುದೇ ಒಂದು ವೀಡಿಯೋಸ್ಗಳನ್ನ ನಾನು ಇಲ್ಲಿ ತಮಿಳು ಮತ್ತು ಕನ್ನಡ 2 ಲ್ಯಾಂಗ್ವೇಜಸಲ್ಲಿ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಉತ್ತಮ ಅಂತ ಅನಿಸುತ್ತೆ ಎರಡರಲ್ಲೂ ನೋಡಿ ಆದರೆ ಓಕೆನಾ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಮ್ಮ ಊರಿಗೆ ಅಂದರೆ ನಮ್ಮ ತಿರುವಣ್ಣಾಮಲೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು 2-3 ತಿಂಗಳಲ್ಲಿ. ಸೊ ಅಲ್ಲಿವರೆಗೂ ಇನ್ನೂ ಅನೇಕ ವೀಡಿಯೋಸ್ಗಳು ನಿಮಗಾಗಿ ಪ್ರಸಾರ ಆಗುತ್ತೆ ಗೊತ್ತಲ್ವಾ. ಸೊ ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಬರ್ತಾ ಇದೆ, ಅವ್ರಿಗೆ ಬೇಕಾಗಿರುವಂಥ ಒಂದು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಇದೇ ಚಾನಲ್ನಲ್ಲಿ. ಸೊ ಆದರೂ ಸಹ ಮರಿದೇನೆ ಕೇಳಿ ಮತ್ತು ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಒಳ್ಳೊಳ್ಳೆ ವೀಡಿಯೋಸ್ ಬಂತು ಅಂತಂದರೆ ಶೇರ್ ಮಾಡಿ, ಅದನ್ನೆಲ್ಲ ಬೇರೆಯವ್ರಿಗೂ ನೋಡುವಂಥ ಒಂದು ಅನುಕೂಲವನ್ನು ಮಾಡಿಕೊಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಾಯ್ ಮತ್ತು ನಮಸ್ಕಾರ, ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟೆ ವತಿಯಿಂದ. ಮತ್ತೆ ಬ್ಯಾಂಗ್ಳೂರಿಗೆ ಬರೋಣ.